ಬೇಡಿಕೆಯನ್ನ ಇಡ್ತಾರಲ್ಲ, ಆ ಬೇಡಿಕೆಗೆ ಮತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ಗೆ ನಾವು ಮ್ಯಾಚ್ ಮಾಡ್ತೀವಿ. ಸೊ ನಿಮ್ಮ ಅಪ್ಲಿಕೇಶನ್ ಅಂದ್ರೆ ಏನು, ಮೇಲ್ಗಡೆ ಇವಾಗ ನೀವು ರಿಜಿಸ್ಟರ್ ಮಾಡ್ಕೊಂಡ್ರಲ್ಲ, ನಿಮ್ಮ ಮಾಹಿತಿ ಎಲ್ಲ ಕೊಟ್ಟು, ಅದು ನಮ್ಮಲ್ಲಿ ಇರುವಂತಹ ಡೇಟಾ. ಆ ಡೇಟಾಗೆ ವಿದೇಶಿ ಉದ್ಯೋಗದಾತರ ಒಂದು ಬೇಡಿಕೆಯನ್ನ ನಾವು ಮ್ಯಾಚ್ ಮಾಡಿ ಆಮೇಲೆ ನಿಮ್ಗೆ ಕೆಲಸ ಇದೆ ಅಂತ ನಾವು ಹೇಳ್ತೀವಿ. ಸೊ ಮೇಡಮ್ ಕೆಲಸ ಇದೆ ಅಂತ ಹೇಳಿದ್ರೆ ಹಂಗಿದ್ರೆ ನಾವು ಮುಂದಿನ ವಾರನೇ ಹೊರಡ್ಬೋದಾಗ ಗಲ್ಫ್ಗೆ? ಖಂಡಿತವಾಗ್ಲೂ ಇಲ್ಲ. ಏನಕ್ಕೆ ಅಂದ್ರೆ ಇನ್ನೂ ಬಹಳಷ್ಟು ಪ್ರಕ್ರಿಯೆಗಳಿದೆ. ನಾನೇನ್ ಹೇಳ್ದೆ, ನಾವು ಸರ್ಕಾರದಿಂದ ಬಂದಿರೋಂಥದ್ದು, ಸರ್ಕಾರ ನಿಮ್ಮ ಒಂದು ಸುರಕ್ಷತೆಯನ್ನ ಯಾವ ರೀತಿಯಾಗಿ ಖಚಿತಪಡಿಸ್ಕೊಳ್ಬೇಕು, ಅದು ಒಂದ್ ವಾರದಲ್ಲಿ ಆಗುವಂತ ಕೆಲಸ ಅಲ್ಲ. ಈ ಒಂದು ಕೋಣೆ ಏನ್ ಹೇಳ್ದೆ, ಇಮಿಗ್ರೇಷನ್ ಆಕ್ಟ್ 1983, ಇಲ್ಲಿ ಇನ್ನೊಬ್ರು ಅಧಿಕಾರಿ ಇದ್ದಾರೆ, ಯಾರು, ಪ್ರೊಟೆಕ್ಟರ್ ಆಫ್ ಇಮಿಗ್ರೆಂಟ್ಸ್ ಅಂತ. ಸೊ ಈ ಅಧಿಕಾರಿಗಳು ಏನ್ ಮಾಡ್ತಾರೆ, ಇಮಿಗ್ರೇಷನ್ ಕ್ಲಿಯರೆನ್ಸ್ ಅನ್ನೋ ಒಂದು ಕಾಗದನ ಕೊಡ್ತಾರೆ. ಓಕೆ, ಇದು ಯಾರಿಗೆ ಕೊಡುವಂತ ಕಾಗದ? ಸೊ ನಾನು ಮೊದಲಿಗೆ ಹೇಳಿದ್ನಲ್ಲ, ಒಂದು ಪಾಸ್ಪೋರ್ಟ್ ಅನ್ನೋದು ಇರಬೇಕು. ಪಾಸ್ಪೋರ್ಟ್ ಇದ್ರೇನೆ ನೀವು ಹೊರದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು ಅಂತ. ಇವಾಗ ನೀವು ಹೇಳ್ಬೋದು, ಮೇಡಮ್ ನಮ್ಮಲ್ಲಿ ಬರೀ 4ನೇ ಕ್ಲಾಸ್ ಓದಿದ್ದಾರೆ, 6ನೇ ಕ್ಲಾಸ್ ಓದಿದ್ದಾರೆ, ಸೊ ಅದಕ್ಕಿಂತ ಹೆಚ್ಚು ಯಾರು ಓದಿಲ್ಲ. ಮನೆ ಕೆಲ್ಸಕ್ಕಾಗಿರ್ಬೋದು, ಪ್ಲಂಬಿಂಗ್ ಕೆಲ್ಸಕ್ಕಾಗಿರ್ಬೋದು, ಎಲೆಕ್ಟ್ರಿಷಿಯನ್ ಕೆಲ್ಸಕ್ಕಾಗಿರ್ಬೋದು, ಇದಕ್ಕಿಂತ ಹೆಚ್ಚಿಗೆ ಯಾರು ಓದಿಲ್ಲ. ಇಂಥವ್ರಿಗೆ ನೀವು ಹೇಗೆ ಸುರಕ್ಷತೆಯನ್ನ ಖಚಿತಪಡಿಸ್ಕೊಳ್ತೀರಾ? ಇಂಥವ್ರ ಸುರಕ್ಷತೆಯನ್ನ ಖಚಿತಪಡಿಸ್ಕೊಳ್ಳಿಕ್ಕೆ ಅಂತಾನೆ ಸರ್ಕಾರ ಇವ್ರಿಗೆ ಪಾಸ್ಪೋರ್ಟ್ ಇಶ್ಯೂ ಮಾಡ್ಬೇಕಾದ್ರೆ ಅದರಲ್ಲಿ 2 ಕ್ಯಾಟಗರಿ ಇರುತ್ತೆ ಪಾಸ್ಪೋರ್ಟ್ ನಲ್ಲಿ. ಓಕೆ, ಒಂದು ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಪಾಸ್ಪೋರ್ಟ್ ಅಂತ ಇರುತ್ತೆ, ಇನ್ನೊಂದು ಇಮಿಗ್ರೇಷನ್ ಚೆಕ್ ನಾಟ್ ರಿಕ್ವೈರ್ಡ್ ಪಾಸ್ಪೋರ್ಟ್ ಅಂತ. ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಪಾಸ್ಪೋರ್ಟ್ ಯಾರಿಗೆ ಕೊಡ್ತಾರೆ? ಯಾರು 10ನೇ ತರಗತಿಗಿಂತ ಕಡಿಮೆ ಓದಿರ್ತಾರಲ್ಲ, ಸೊ ಅವ್ರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ ಹೆಚ್ಚಾಗಿ, ಸೊ ಅಂತವ್ರಿಗೆ ನಾವು ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಪಾಸ್ಪೋರ್ಟ್ ಅನ್ನ ನೀಡ್ತೇವೆ. ಸೊ ಇವಾಗ ನಿಮ್ಮ ಹತ್ರ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಪಾಸ್ಪೋರ್ಟ್ ಇದೆ, ಆಯ್ತು, ಸರ್ಕಾರಕ್ಕೆ ಗೊತ್ತು ನಿಮ್ಗೆ ಓದ್ಲಿಕ್ಕೆ ಬರೀಲಿಕ್ಕೆ ಹೆಚ್ಚಾಗಿ ಬರೋದಿಲ್ಲ. ಸೊ ಹಾಗಾಗಿ ಇವಾಗ ನೀವು ಹೊರದೇಶಕ್ಕೆ ಮನೆ ಕೆಲ್ಸಕ್ಕೆ ಅಂತ ಹೋದಾಗ ಇವಾಗ ನಿಮ್ ಸುರಕ್ಷತೆ ಹೇಗೆ ಖಚಿತಪಡಿಸ್ಕೊಳ್ಬೇಕು ಅಂದ್ರೆ, ವಿದೇಶಿ ಉದ್ಯೋಗದಾತರು ನಿಮ್ಗೆ ಒಂದು ಲೆಟರ್ ಕಳಿಸ್ತಾರೆ, ಅದನ್ನ ನಾವು ಆಫರ್ ಲೆಟರ್ ಅಂತ ಹೇಳ್ತೀವಿ ಅಥವಾ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ.